ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಅನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಮಾರ್ಚ್ 28ರಂದು ಗಣಿತ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ, ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜು. ಇಷ್ಟು ಓದ್ಕೊಂಡ್ರೆ ನೀವು ಪಾಸ್ ಕೂಡ ಆಗ್ಬೋದು ಮತ್ತು 80 ಔಟ್ ಆಫ್ 80 ಕೂಡ ಮಾಡ್ಬೋದು. ಕಂಪ್ಲೀಟಾಗಿ ಹೇಳ್ತೀನಿ ಏನೆಲ್ಲ ಓದ್ಕೋಬೇಕಂತ. ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಪಾಸ್ ಆಗೋರಿಗೆ ಸ್ಕೋರ್ ಮಾಡೋರಿಗೆ ಇಬ್ಬರು ಕೂಡ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿ ನಿಮಗೆ ಇನ್ನು ಮುಂದೆ SLC ಅನಾಲಿಸಿಸ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಧಾರ್ಮಿಕ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಗಣಿತ ನೀಲಕ್ಷೆ 2025-26 ಘಟಕ ಪ್ರಶ್ನೆಗಳು, ಅಂಕಗಳ ವಿತರಣೆ, ಅಂಕಗಳು. ಇದೇ ನಮ್ಮ ವೇಟೇಜ್. ಇದು ಅರ್ಥ ಆಯ್ತಾ? ವೇಟೇಜು ಯಾವ ಪಾಠದ ಮೇಲೆ, ಯಾವ ಘಟಕದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ಇದೇ ಪ್ರಕಾರ ಒಂದು ಕ್ವಶನ್ ಬರ್ತವೆ. ಅಬ್ಸರ್ವ್ ಮಾಡಿ. ಒಂದೇದು ವಾಸ್ತವ ಸಂಖ್ಯೆಗಳಿಂದ ಟೋಟಲ್ ಪ್ರಶ್ನೆಗಳು 3, ಅಂಕಗಳ ವಿತರಣೆ. ಒಂದು ಬಹುಆಯ್ಕೆ +2 ಅಂದರೆ 2 ಮಾರ್ಕ್ಸ್ 2 ಇರ್ತವೆ. ಅರ್ಥ ಆಯ್ತಾ? ಟೋಟಲ್ 5 ಮಾರ್ಕ್ಸ್ ನೋಡಿ. ಆಮೇಲೆ ಬಹುಪದೋಕ್ತಿಗಳು ಪ್ರಶ್ನೆಗಳು 3, ಒಂದು ಬಹುಆಯ್ಕೆ, 1 ಅಂಕದ ಇನ್ನೊಂದು ಪ್ರಶ್ನೆ, ಆಮೇಲೆ 3 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 5 ಅಂಕ. ಆಮೇಲೆ 2 ಚಾಕ್ಷರಗಳು, ರೇಖಾತ್ಮಕ ಸಮೀಕರಣ ಜೋಡಿಗಳು. ಇಲ್ಲಿ ನಿಮಗೆ 4 ಪ್ರಶ್ನೆಗಳು. ಒಂದು ಬಹುಆಯ್ಕೆ, ಆಮೇಲೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 8 ಅಂಕ. ಆಮೇಲೆ ವರ್ಗ ಸಮೀಕರಣಗಳು 6 ಅಂಕ. ಇದೇ ರೀತಿ ನೀಲಕ್ಷೆ ನೋಡ್ಕೊಳ್ಳಿ. ಸೊ ನೀವು ವೇಟೇಜ್ ಪ್ರಕಾರ ಓದ್ಕೊಳ್ಳಿ. ನೀವು ಎಲ್ಲ ಓದ್ಕೋಬೇಡಿ, ವೇಟೇಜ್ ಪ್ರಕಾರ ಕ್ವಶನ್ ಓದ್ಕೊಳ್ಳಿ. ನಿಮ್ಮ ಪುಸ್ತಕದಲ್ಲಿ ತುಂಬ ಕ್ವಶನ್ಸ್ ಇವೆ, ಆದರೆ ಎಲ್ಲ ಓದ್ಕೋಬೇಡಿ. ವೇಟೇಜ್ ಪ್ರಕಾರ ಕ್ವಶನ್ ಓದ್ಕೊಳ್ಳಿ, ಅದೇ ಪ್ರಕಾರ ಕ್ವಶನ್ ಬರ್ತವೆ. ಇದ್ರ ಜೊತೆಗೆ ನಾನು ನಿಮಗೆ ಚಾನಲಲ್ಲಿ ಬೋರ್ಡ್ ರಿಪೀಟ್ ಮಾಡಲ್ ಕ್ವಶನ್ ಪೇಪರು, ಗಣಿತ ವಿಷಯದ 4 ಮಾಡಲ್ ಕ್ವಶನ್ ಹಾಕಿರ್ತೀನಿ. ಮಾಡಲ್ ಕ್ವಶನ್ ಪೇಪರು ಮತ್ತು ಜಸ್ಟ್ ಪಾಸ್ ಆಗಬೇಕು ಅನ್ನೋರು 40+ ಪಾಸಿಂಗ್ ಪ್ಯಾಕೇಜು ಅದನ್ನ ಹಾಕಿರ್ತೀನಿ. ನೋಡ್ಕೊಳ್ಳೇಬೇಕು. ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ಒಟ್ಟು 80 ಮಾರ್ಕ್ಸು. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಕಠಿಣತೆಗೆ ನೀಡಿದ ಆದ್ಯತೆ. ಸುಲಭ 24 ಮಾರ್ಕ್ಸ್ ಇರ್ತವೆ. ಸುಲಭ 24 ಮಾರ್ಕ್ಸು, ಸಾಮಾನ್ಯ 40 ಮಾರ್ಕ್ಸು ಅಂದರೆ 50%, ಕಠಿಣ 16 ಅಂಕಗಳು 20%. ಅರ್ಥ ಆಯ್ತಾ? ನೋಡಿ, ಕಠಿಣ ಬರೀ 16 ಅಂಕಗಳು. ನೀವು ಮಾಡ್ಕೊಂಡಿದ್ದೀರಾ ಅಯ್ಯೋ ಗಣಿತ ತುಂಬ ಟಫ್ ಅಂತ. ಇಲ್ಲ, ಬರೀ 16 ಮಾರ್ಕ್ಸು ಟಫು. ಇನ್ನುಳಿದ ಕ್ವಶನ್ಗಳು 40 ಸಾಮಾನ್ಯ, 24 ಸುಲಭ ಇರ್ತವೆ. ಆಲ್ಮೋಸ್ಟು ಪಾಸ್ ಆಗ್ಬೋದು ಮತ್ತು ಸ್ಕೋರ್ ಮಾಡ್ಬೋದು. ಕೇವಲ 16 ಅಂಕ ಕಠಿಣ ಅಷ್ಟೇ. ನೋಡಿ, ಇದರ ಅರ್ಥ 64 + 20 ಆಂತರಿಕ ಅಂಕಗಳು ಅಂದರೆ 84 ಅಂಕಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿದರೂ ಸುಲಭವಾಗಿ ಪಡಿಬೋದು. 84 ಮಾರ್ಕ್ಸ್ ನೋಡಿ. 64 ಪೇಪರ್ನಲ್ಲಿ ಬರೀತಾರ, ಇನ್ನು 20 ಮಾರ್ಕ್ಸ್ ಇಂಟರ್ನಲ್ಲು. ಆರಾಮಾಗಿ 84 ಮಾರ್ಕ್ಸು ಗಳಿಸ್ಬೋದು. ಅಥವಾ ಪ್ರಶ್ನೆಗಳು ನೋಡಿ, 2 ಅಂಕದ 2 ಪ್ರಶ್ನೆ ಅಥವಾ ಇರ್ತವೆ. ಆಮೇಲೆ 3 ಅಂಕದ 4 ಪ್ರಶ್ನೆ ಇರ್ತವೆ. 4 ಅಂಕದ 2 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, ಇವೆಲ್ಲ ಅಥವಾ ಕ್ವಶನ್ಗಳು. ಓಕೆ, ನೆಕ್ಸ್ಟು ಇಲ್ಲಿ ಕೊಂಚ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಒಂದು ಓದ್ಕೊಳ್ಳಿ ನೀವು. ನಂತರ ನಾನು ಸಾಧಿಸಲೇಬೇಕಾದ ಪ್ರಶ್ನೆಗಳು, ಇವೆಲ್ಲ ಫಿಕ್ಸ್ ಬರುವಂಥ ಕ್ವಶನ್ಗಳು, ಫಿಕ್ಸ್ ಬಂದೇ ಬರ್ತವೆ. ಓಕೆ, ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಒಂದೇದು 1 ಅಂಕದ ಪ್ರಶ್ನೆಗಳಿಗೆ ಸೂತ್ರಗಳು, ವಾಕ್ಯಗಳು, ನಿಯಮಗಳು 16 ಅಂಕ ಕೇಳ್ತಾರೆ. ಅದಾಯ್ತಾ? ಸೊ ಎಲ್ಲ ಮುಂದೆ ಹೇಳ್ತೀನಲ್ಲ. 17ನೇ ನೋಡಿ, ಒಂದು ಮೊಸ ಲಸಕ ನೀಡಿ 2 ಮಾರ್ಕ್ಸು ಫಿಕ್ಸು. ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಇದು ಕೂಡ ಫಿಕ್ಸು 2 ಮಾರ್ಕ್ಸಿಗೆ. ಎಲ್ಲ ಫಿಕ್ಸ್ ಅಂತ ಅವೆಲ್ಲ ಫಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಫಿಕ್ಸ್ ಅಂತ ಅವೆಲ್ಲವೇ ಅವು 100% ಬರ್ತವೆ ಅಂತ ಅರ್ಥ. ನೋಡ್ಕೊಳ್ಳಿ ಟಾಪಿಕ್ಗಳನ್ನು. ನಾನು ನೆಕ್ಸ್ಟ್ ಮೇಲೆ ಹೋಗ್ತೀನಿ. ಫಿಕ್ಸ್ ಅಂತ ಇರುವಂಥದ್ದು ಫಿಕ್ಸ್ ಬಂದೇ ಬರ್ತವೆ. ಇನ್ನು ಉಳಿದು ಕೂಡ ಬರ್ತದೆ, ಅವು ಕೂಡ ಬರ್ತವೆ, ನೋಡ್ಕೊಳ್ಳಿ. ಸೊ ಎಲ್ಲ ಫಿಕ್ಸ್ ಇದ್ದು ಅಂತೂ ಫಿಕ್ಸ್ ನಿಮಗೆ ಗ್ಯಾರಂಟಿ ಕೇಳ್ತಾರೆ. ಟೋಟಲಾಗಿ 38 ಕ್ವಶನ್ನು, 80 ಮಾರ್ಕ್ಸು. ತಪ್ಪದೆ 2025-26 ಬೋರ್ಡ್ ಮಾದರಿ ಮತ್ತು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಬಿಡಿಸಿ. ಅರ್ಥ ಆಯ್ತಾ? ಮಾದರಿ ಪ್ರಶ್ನೆ ಬಿಡಿಸಲೇಬೇಕು, ಮಾಡಲ್ ಕ್ವಶನ್ ಪೇಪರ್ಸು. ಸೊ ಅದರ ಮೇಲೆ ನಿಮ್ಮ ಕ್ವಶನ್ ಪೇಪರ್ ಬರ್ತದೆ. ನಾನು ಹಾಕಿರ್ತೀನಿ ನೋಡಿ ಚಾನಲಲ್ಲಿ. ಮಾಡಲ್ 1, 2, 3, 4 ಎಲ್ಲ ಹಾಕಿರ್ತೀನಿ. ಆಮೇಲೆ ಅದೇ ಒಂದು ವಾಸ್ತವ ಸಂಖ್ಯೆಗಳು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸು, ಶಾರ್ಟ್ ನೋಟ್ಸ್ ಅಂತ ಕರಿಬೋದು ನೀವು. ಅರ್ಥ ಆಯ್ತಾ? ಅಂಕಗಣಿತದ ಮೂಲ ಪ್ರಮೇಯ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸಂಯುಕ್ತ ಸಂಖ್ಯೆ 2ಕ್ಕಿಂತ ಹೆಚ್ಚು ವಿಭಾಜಕ ಹೊಂದಿರುವ ಸಹಜ ಸಂಖ್ಯೆಗಳೇ ಸಂಯುಕ್ತ ಸಂಖ್ಯೆ ಎನ್ನುವರು. ಎ ಮತ್ತು ಬಿ 2 ಧನ ಪೂರ್ಣಾಂಕಗಳ ಮಸ ಎಚ್ ಮತ್ತು ಲಸ ಎಲ್ ಆದಾಗ A × B = H × L. ಈ ಪಾಯಿಂಟ್ಸು 1 ಮಾರ್ಕ್ಸಲ್ಲಿ ಬರ್ಬೋದು, ನೋಡ್ಕೊಂಡಿರಿ. ಅಂದರೆ ಅದೇ 2 ಬಹುಪದೋಕ್ತಿಗಳು ನೋಡ್ಕೊಳ್ಳಿ. ಎಲ್ಲಿ ಇದು ಮಲ್ಟಿಪಲ್ ಹೆಲ್ಪ್ ಆಗ್ತದೆ ನಿಮಗೆ. ಮತ್ತೆ ಅಥವಾ 1 ಬರ್ತದೆ, 2 ಬರ್ತದೆ, 3 ಬರ್ತದೆ, ನೋಡ್ಕೊಳ್ಳಿ. ಮತ್ತು ನೋಡಿ, ಘಾತ ಡಿಗ್ರಿ ಅಂತ ಕರೀತಾರೆ. ಅರ್ಥ ಆಯ್ತಾ? P(x) ದಲ್ಲಿನ ಎಕ್ಸ್ದ ಗರಿಷ್ಠ ಘಾತ ಸೂಚಿಯನ್ನು P(x) ದ ಮಹತ್ತಮ ಘಾತ ಡಿಗ್ರಿ ಎಂದು ಕರೀತಾರೆ.
ನೋಡ್ಕೊಳ್ಳಿ. ಸ್ಟುಡಿ ನೀವೇ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ, ನಾನು ಎಲ್ಲ ಓದಲ್ಲ, ನೋಡ್ಕೊಂಡಿರಿ. ಆಮೇಲೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳು. ಇಲ್ಲೇ ನೋಡ್ಕೋಬೇಕು ನೀವು, ಸಮೀಕರಣ ನೋಡ್ಕೊಳ್ಳಿ. ಆಮೇಲೆ ಪರಿಹಾರ, ರೇಖೆಗಳ ವರ್ತನೆ ಮತ್ತು ಪರಿಹಾರ ನೋಡ್ಕೋಬೇಕು. ಹೋಲಿಕೆ, ನೆಕ್ಸ್ಟ್ ಸ್ವರೂಪ ನೋಡ್ಕೊಳ್ಳಿ, ನೆಕ್ಸ್ಟ್ ಚಿತ್ರ, ಪರಿಹಾರ ಸಂಖ್ಯೆ, ಸಮೀಕರಣ ವಿಧ, ವೆರಿ ಇಂಪಾರ್ಟೆಂಟು. ಇದನ್ನು ಮಲ್ಟಿಪಲ್ ಒಂದು ಮಾರ್ಕ್ಸಿಗೆ ಕೇಳ್ತಾರೆ, ಅರ್ಥ ಆಯ್ತಾ? ಸೊ ಇವು A1 ಡಿವೈಡೆಡ್ ಬೈ A2 ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2. ಏನಿದು ನಕ್ಷೆ ಸ್ವರೂಪ ಪರಸ್ಪರ ಛೇದಿಸುತ್ತವೆ. ನಕ್ಷೆ ಚಿತ್ರ ಇದು. ಆಮೇಲೆ ಪರಿಹಾರಗಳ ಸಂಖ್ಯೆ, ಒಂದು ಅಥವಾ ಅನನ್ಯ ಪರಿಹಾರ, ಸಮೀಕರಣಗಳ ವಿಧ, ಸ್ಥಿರ ಜೋಡಿ. ಇವನ್ನ ಮಲ್ಟಿಪಲ್ಲಿಗೆ ಕೇಳ್ತಾರೆ, ನೋಡ್ಕೊಂಡಿರಿ, ಒಂದು ಮಾರ್ಕ್ಸಿಗೆ ಬರ್ತದೆ. 3 ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಅವ್ರು ಆಪ್ಷನ್ ಕೊಡ್ತಾರೆ. ಸೊ ನೀವು ಮಾಡೆಲ್ ಪೇಪರ್ ಹೇಳೋಕೆ ಹೇಳಿರ್ತೇನೆ, ಮಾಡೆಲ್ ಕ್ವಶನ್ ಪೇಪರ್ ಹೇಳುವಾಗ ಹೇಳಿರ್ತೇನೆ, ನೋಡ್ಕೊಳ್ಳಿ. ಇನ್ನು ಅಧ್ಯಾಯ 4 ವರ್ಗ ಸಮೀಕರಣಗಳು. ಇಲ್ಲಿ ಯಾವ ಕ್ವಶನ್ ಕೇಳ್ಬೋದು 1 ಮಾರ್ಕ್ಸ್ಗೆ? ವರ್ಗ ಸಮೀಕರಣ ಆದರ್ಶ ರೂಪ ax² + bx + c = 0. ವರ್ಗ ಸಮೀಕರಣ ಸೂತ್ರ ಯಾವುದು? ವೆರಿ ಇಂಪಾರ್ಟೆಂಟು, ಲೆಕ್ಕ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ನೋಡಿ. ವರ್ಗ ಸಮೀಕರಣ ಸೂತ್ರ ನೋಡ್ಕೊಳ್ಳಿ. ಆಮೇಲೆ ಶೋಧಕ ನೋಡ್ಕೊಳ್ಳಿ. ತ್ರಿಭುಜ = b² - 4ac, ವೆರಿ ಇಂಪಾರ್ಟೆಂಟು. ಆ ಜೊತೆಗೆ ಶೋಧಕ ಸ್ವಭಾವ ನೋಡ್ಕೊಳ್ಳಿ. ಇದು ಮಲ್ಟಿಪಲ್ ಕೇಳ್ತಾರೆ. ಶೋಧಕ ಸ್ವಭಾವ, ವಾಸ ಮತ್ತು ಸಮ, ವಾಸ ಮತ್ತು ಭಿನ್ನ, ಮೂಲಗಳನ್ನು ಹೊಂದಿಲ್ಲ ಅಥವಾ ಸಮ್ಮಿಶ್ರ ಊಹಾ. ಅದಾದಮೇಲೆ ಅದೇ 5 ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿ, ಒಂದು ಶ್ರೇಣಿಯ ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂತಹ ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಅನ್ನೋರು. ನೋಡಿ, ಎಲ್ಲ ಮೇನ್ ಇಂಪಾರ್ಟೆಂಟ್ ಸೂತ್ರಗಳು, ಅರ್ಥ ಆಯ್ತಾ? ಈ ಸೂತ್ರ ಗೊತ್ತಿರಲೇಬೇಕು. ಆಲ್ಮೋಸ್ಟ್ ಎಲ್ಲ ಲೆಕ್ಕಗಳು ಇದೇ ಸೂತ್ರ ಮೇಲೆ ಬರ್ತವೆ. ಸೊ ಏನ್ ಸೂತ್ರ, n = a + n - 1 × d. ಆಮೇಲೆ SN ಸೂತ್ರ, ಮೊತ್ತ ಕಂಡುಹಿಡಿಯುವಾಗ SN ಸೂತ್ರ ಬೇಕಾಗ್ತದೆ, ಅರ್ಥ ಆಯ್ತಾ? ಕೊನೆಯ ಪದ ಕಂಡುಹಿಡುವಾಗ SN ಸೂತ್ರ ಬಳಸಬೇಕು, ಅರ್ಥ ಆಯ್ತಾ? ಎಣ್ಣೆ ಪದ ಕಂಡುಹಿಡುವಾಗ SN ಸೂತ್ರ ಬರ್ತದೆ, ಎಣ್ಣೆ ಪದ ನೋಡ್ಕೊಳ್ಳಿ. ಆಮೇಲೆ ತ್ರಿಭುಜಗಳಿಂದ ಭಾಗಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪಿಯಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರಬೇಕು. ತೇಲ್ಸ್ ಪ್ರಮೇಯ, ವಿಲೋಮ, ಕೋನ ಸಮರೂಪತೆ ನಿರ್ಧಾರಕ ಗುಣ ಪ್ರಮೇಯ, ಅಂದರೆ ಕೋ ಪ್ರಮೇಯ. ಇದು ನೋಡ್ಕೊಳ್ಳಿ, ಇವೆಲ್ಲ 1 ಮಾರ್ಕ್ಸ್ ಲೆಪ್ಪಾಗ್ತದೆ. ಆಮೇಲೆ ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ. ಸೊ ಇಲ್ಲಿ ಯಾವ ಸೂತ್ರಗಳು? ದೂರ ಸೂತ್ರ ನೋಡ್ಕೊಳ್ಳಿ, ದೂರ ಸೂತ್ರ ಇದು ನೋಡ್ಕೊಳ್ಳಿ. ಆಮೇಲೆ ಭಾಗ ಪ್ರಮಾಣ ಸೂತ್ರ, ಇದು ಗೊತ್ತಿರಬೇಕು. ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ ಗೊತ್ತಿರಬೇಕು. ಆಮೇಲೆ ಮಧ್ಯಬಿಂದು ಸೂತ್ರ, ಈ 3 ಸೂತ್ರ ಗೊತ್ತಿರಬೇಕು, ನಿಮಗೆ ಗೊತ್ತಿರಲೇಬೇಕು. ಇದರ ಮೇಲೆ ಲೆಕ್ಕ ಬರ್ತವೆ, ಮುಂದೆ ಹೇಳ್ತೀನಿ. ಆಮೇಲೆ ಅಧ್ಯಾಯ 8 ತ್ರಿಕೋನಮಿತಿಯ ಪ್ರಸ್ತಾವನೆ ನೋಡ್ಕೊಳ್ಳಿ. ತುಂಬ ಜನ ಟಫ್ ಅಂತ ಇದ್ರಿ, ಇಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಈಸಿ ಟ್ರಿಕ್ ಕೊಟ್ಟಿದ್ದೀನಿ, ನೋಡ್ಕೊಂಡಿರಿ. ವಿಲೋಮಗಳು ನೋಡ್ಕೊಳ್ಳಿ. ಆಮೇಲೆ ನಿತ್ಯ ಸಮೀಕರಣ ನೋಡ್ಕೊಳ್ಳಿ. ಅದಾದಮೇಲೆ ಅನುಪಾತಗಳು. ಸೊ ನೋಡ್ಕೊಂಡಿರಿ, ಇದು ಕೋಷ್ಟ ಗೊತ್ತಿದ್ರೆ ನಿಮಗೆ ಲೆಕ್ಕ ಬಿಡಿಸೋಕ್ಕೆ ಮತ್ತು ಮಲ್ಟಿಪಲ್ ಕ್ವಶನ್ಗೆ ಹೆಲ್ಪ್ ಆಗ್ತದೆ, ಅರ್ಥ ಆಯ್ತಾ? ಲೆಕ್ಕ ಬಿಡಿಸೋಕ್ಕೆ ಹೆಲ್ಪ್ ಆಗ್ತದೆ, ನೋಡ್ಕೊಳ್ಳಿ. ಆಮೇಲೆ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಉನ್ನತ ಕೋನ ಮೀನಿಂಗ್ ನೋಡ್ಕೊಳ್ಳಿ. ಇದನ್ನು 1 ಮಾರ್ಕ್ಸ್ಲಿ ಕೇಳ್ತಾರೆ, ಉನ್ನತ ಕೋನ ಮತ್ತು ಅವನತ ಕೋನಗಳ ಮೀನಿಂಗು. ಆಮೇಲೆ ಅಧ್ಯಾಯ 10 ವೃತ್ತಗಳು. ಇಲ್ಲಿ ಕೂಡ ಸ್ವಲ್ಪ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ವೃತ್ತ ಛೇದಕ, ಸ್ಪರ್ಶಕ, ಪ್ರಕರಣ 1, 2, 3, ಪ್ರಮೇಯ ನೋಡ್ಕೊಂಡಿರಿ. ನೋಡಿ, ಇನ್ನೊಂದು ಪಾಯಿಂಟು, ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ ಸ್ಪರ್ಶಗಳ ನಡುವಿನ ಕೋನ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಮಲ್ಟಿಪಲ್ ಕೇಳ್ಬೋದು. ಆಮೇಲೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತರಣೆಗಳು ನೋಡ್ಕೊಳ್ಳಿ. ಅದಾದಮೇಲೆ ಅಧ್ಯಾಯ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಅಧ್ಯಾಯ 13 ಸಂಖ್ಯಾಶಾಸ್ತ್ರ. ಇಲ್ಲಿ ಏನು ಕೇಳ್ತಾರೆ? ಸರಾಸರಿ, ಮಧ್ಯಾಂಕ, ಬಹುಲಕ 3 ಕೊಡ್ತಾರೆ. 2 ಕೊಡ್ತಾರೆ ನಿಮಗೆ, 3 ಎಕ್ಸಾಮ್ನಲ್ಲಿ 2 ಕೊಡ್ತಾರೆ. ಆ 2 ಒಂದು ಬರಬೇಕು. ಸೂತ್ರ ನೆನಪಿಟ್ಕೊಳ್ಳಿ. ನೇರ ಸರಾಸರಿ, ಅಂದಾಜು ಸರಾಸರಿ, ಹಂತ ವಿಚಲನ ಸರಾಸರಿ. ಏನು ನೋಡ್ಕೋಬೇಡಿ, ಸರಾಸರಿ ಸೂತ್ರ, ಮಧ್ಯಾಂಕ, ಬಹುಲಕ, ಈ 3 ನೋಡ್ಕೊಳ್ಳಿ ಸಾಕು. ಆಮೇಲೆ ಕೇಂದ್ರೀಯ ಪ್ರವೃತ್ತಿಗಳ ನಡುವಿನ ಪ್ರಾಯೋಗಿಕ ಸಂಬಂಧ 3 ಮಧ್ಯಾಂಕ, 2 ಸರಾಸರಿ ಪ್ಲಸ್ ಬಹುಲಕ, ನೆನಪಿಟ್ಕೊಳ್ಳಿ. ಮಲ್ಟಿಪಲ್ ಎಲ್ಲ ಬರ್ತದೆ. ಆಮೇಲೆ ಸಮನ್ವಯತೆ, 1 ನಾಣ್ಯ ಚಿಮ್ಮಿದಾಗ 2 ನಾಣ್ಯ, 3 ನಾಣ್ಯ, ನೆನಪಿಟ್ಕೊಳ್ಳಿ. ಇವು ಬರಬೇಕು. ಗೊತ್ತಿದ್ದರೆ ಮಾತ್ರ ನಮಗೆ ಸಮನ್ವಯತೆ ಲೆಕ್ಕ ಬಿಡಿಸೋಕ್ಕೆ ಸಹಾಯ ಆಗ್ತದೆ, ನೀವು ನೋಡ್ಕೊಂಡಿರಿ. ಆಮೇಲೆ ಇಸ್ಪೇಟ್ ಬಗ್ಗೆ ನೋಡ್ಕೊಳ್ಳಿ. ಬಣ್ಣ, ಇಸ್ಪೇಟ್, ಮುಖ ಕಾರ್ಡುಗಳು ಸಮನ್ವಯತೆ ಕೇಳಿದಾಗ ಹೆಲ್ಪ್ ಆಗ್ತದೆ. ಆಮೇಲೆ ಪ್ರಮೇಯ ನಿಮಗೆ ಈ ವರ್ಷ ತುಂಬಾ ಈಸಿ ಮಾಡಿದ್ದಾರೆ. ಯಾಕಂದರೆ ನಿಮಗೆ 2 ಪ್ರಮೇಯ ಕೊಡ್ತಾರೆ, ಚಾಯ್ಸು ಅಥವಾ ಕ್ವಶನು. ಆದರೆ ನೀವು 2 ಪ್ರಮೇಯ ನೋಡ್ಕೊಳ್ಳಿ, ಅರ್ಥ ಆಯ್ತಾ? 4 ಪ್ರಮೇಯವೇ, 4 ಪ್ರಮೇಯ 2 ಪ್ರಮೇಯ ನೋಡ್ಕೊಂಡ್ರು ಸಾಕಾಗ್ತದೆ. ತೇಲ್ಸ್ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ. ಆಮೇಲೆ ಪ್ರಮೇಯ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಈ ಪ್ರಮೇಯ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಕೇಳ್ತಾರೆ, ಈ 2 ಪ್ರಮೇಯ ಒಂದು ಫಿಕ್ಸ್ ನೋಡಿ. 2 ನೋಡ್ಕೊಂಡ್ರೆ 4 ಮಾರ್ಕ್ಸ್ ಫಿಕ್ಸು. ಇವು 2 ನೋಡ್ಕೊಂಡು 4 ಮಾರ್ಕ್ಸ್ ಫಿಕ್ಸು. ಅದಾದಮೇಲೆ ವೃತ್ತದ ಮೇಲಿನ ಪ್ರಮೇಯ, ಅರ್ಥ ಆಯ್ತಾ? ವೃತ್ತದ ಮೇಲೆ ಪ್ರಮೇಯ ನಮಗೆ 2 ಇವೆ. ವೃತ್ತದ ಮೇಲೆ 2 ಪ್ರಮೇಯ ಇವೆ. 1 ಕೇಳ್ತಾರೆ 3 ಮಾರ್ಕ್ಸ್ಗೆ, ಅರ್ಥ ಆಯ್ತಾ? 1 ಕೇಳ್ತಾರೆ.
ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದನ್ನು ನೋಡ್ಕೊಳ್ಳಿ. ಆಮೇಲೆ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತವೆ. ಇನ್ನು ಪ್ರಮೇಯ ನೋಡ್ಕೊಳ್ಳಿ. ಈ ಎರಡು ಪ್ರಮೇಯಗಳಲ್ಲಿ ಒಂದು ಫಿಕ್ಸ್ ನೋಡಿ. ಆಮೇಲೆ ಇದು ನೋಡ್ಕೊಬೋದು ನೀವು. ತ್ರಿಭುಜ ಮೇಲೆ ಇವು ಎರಡು ಹೇಳಿದೆ. ಆಮೇಲೆ ಮೂರನೇದು ಇದು ನೋಡ್ಕೊಳ್ಳಿ, ಗೊತ್ತಿದ್ದರೆ ನೋಡ್ಕೊಳ್ಳಿ. ಆಮೇಲೆ ಓಕೆ, ಇಲ್ಲಿಂದ ನಮಗೆ 1 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. ಚಿತ್ರದಲ್ಲಿ y=p(x) ಅನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಶೂನ್ಯತೆಯ ಸಂಖ್ಯೆ ಕೇಳಿದರೆ ಎಷ್ಟು? ಇದು 2. ಎಷ್ಟು ನೋಡಬೇಕು? ಏನು ಕೊಟ್ಟಿದ್ದಾರೆ? ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಎಕ್ಸ್ ಕೊಟ್ಟಿದ್ದಾರೆ. ಆ ಒಂದು ಗೆರೆ ಎಕ್ಸ್ನ ಮೇಲೆ ಎಷ್ಟು ಬಾರಿ ಹಾದೋಗಿದೆ? 1, 2 ಇಷ್ಟೇ. ಆದ್ದರಿಂದ ಎಕ್ಸ್ನ ಶೂನ್ಯತೆ ಸಂಖ್ಯೆ ಎಷ್ಟು? 2. ಆಮೇಲೆ ಪ್ರಯತ್ನಿಸೋ ಪ್ರಶ್ನೆ ನೋಡಿ. ಸೊ ಇಲ್ಲಿ ಏನು ಕೇಳಿದ್ದಾರೆ? ಇಲ್ಲೂ ಕೂಡ ಎಕ್ಸ್ ಕೇಳಿದ್ದಾರೆ, p(x) ಕೇಳಿದ್ದಾರೆ. ಇಲ್ಲಿ ಎಷ್ಟು ಬಾರಿ ಹಾದಿದೆ? 1, 2, 3, 4. ಅದರ 4 ಇಷ್ಟೇ ಪಾಯಿಂಟು. ಆಮೇಲೆ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಕೇಳ್ತಾರೆ, ನೋಡ್ಕೊಳ್ಳಿ. ತುಂಬಾ ಈಸಿ. ಆ ಒಂದು ಸಮೀಕರಣದಲ್ಲಿ ಘಾತಾಂಕ ಯಾವ್ದು ಹೆಚ್ಚಿರ್ತದೆ, ಅರ್ಥ ಆಯ್ತಾ? ಡಿಗ್ರಿ ಯಾವ್ದು ಹೆಚ್ಚಿರ್ತದೆ, ಘಾತಾಂಕ ಅದೇ ಮಹತ್ತಮ ಘಾತ ಡಿಗ್ರಿ. ಇಲ್ಲೆಷ್ಟಿದೆ? 2 ಇಲ್ಲ, 3 ಹೈಯೆಸ್ಟ್ ಇದೆ. ಅದರಿಂದ 3 ಘಾತಾಂಕ. ಇನ್ನು ಬಹುಪದೋಕ್ತಿಯ ಶೂನ್ಯತೆ ಕೊಟ್ಟರು ನಕ್ಷೆಯಲ್ಲಿ y=p(x) ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಥವಾ ಬರೆಯಿರಿ. ಕೇಳ್ತಾರೆ. ಇನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ಏನಾಗ್ತೈತಿ ಉತ್ತರ? -1 ಮತ್ತು 2. ಅರ್ಥ ಆಯ್ತಾ? ಕೆಲವೊಂದ್ಸಲ ಈ ರೀತಿ ಬರ್ತದೆ, -1, 2. ಅಂದರೆ ಅದು 2 ಬಾರಿ ಹಾದು ಬರ್ತದೆ. ಅರ್ಥ ಆಯ್ತಾ? -1 ಮತ್ತು 2 ಆಗ್ತದೆ. p(x) ಕೇಳಿದರೆ. ಆಮೇಲೆ ಈ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ. ಮೂಲಗಳು ಕಂಡುಹಿಡಬೇಕು. ಎಷ್ಟು ಬರ್ತದೆ? x - 1 = 0, x + 3 = 0 ಅಂತ ಬಂದಾಗ x = 1, x = -3 ಆಗ್ತದೆ. ಅರ್ಥ ಆಯ್ತಾ? -1 +1 ಆಗ್ತದೆ, +3 ಇದ್ದು -3 ಆಗ್ತದೆ. ಇಷ್ಟೇ. ಇನ್ನಷ್ಟು ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 505 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಸೊ ಅದೇ 96, 200 ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಆಮೇಲೆ ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯೋದು 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಒಂದು ಸಮಾಂತರ ಶ್ರೇಣಿಯ n ನೇ ಪದ 5n+3 ಆದಾಗ 3ನೇ ಪದವನ್ನು ಕಂಡುಹಿಡಿಯಿರಿ. 5 3 18 ನೋಡಿ. ಸೊ an = 5n+3. n ಜಾಗದಲ್ಲಿ 3 ತುಂಬಬೇಕು. ಇಷ್ಟೇ. 5 3 15 + 13 18 ಇಷ್ಟು ನೋಡಿ. ಇದನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ 3n - 1 ಆದಾಗ 8ನೇ ಪದ, an = 2n - 1 ಆದಾಗ ಅದರ 4ನೇ ಪದ ನೋಡ್ಕೊಳ್ಳಿ. ಸಮಾಂತರ ಶ್ರೇಣಿಯ ಮಧ್ಯಪದ ಕಂಡುಹಿಡಿಯೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ಇದಕ್ಕೂ ನೋಡ್ಕೊಂಡಿರಿ. ಆಮೇಲೆ ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯೋದು 1 ಮಾರ್ಕ್ಸ್ಗೆ. ಸೊ ತುಂಬಾ ಈಸಿ. an = sn - s - 1, a15 = s15 - s14, 465 - 406, a15 = 59. ಈ ರೀತಿ ಬರೆಸಬೇಕು. ನೀವು ಕೂಡ ಟ್ರೈ ಮಾಡಿ. ಬರೀ ನೀವು ಲೆಕ್ಕ ನೋಡಿದ್ರೆ ಆಗೋದಿಲ್ಲ. ರಫಕ್ಕೆ ತೊಗೊಳ್ಳಿ, ಸಾಲ್ವ್ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ ಟ್ರೈ ಮಾಡಿ. ಒಟ್ಟಿನಲ್ಲಿ ಟ್ರೈ ಮಾಡಿದರೆ ಬರ್ತವೆ ಲೆಕ್ಕಗಳು. ನಂತರ ಬಿಂದುಗಳ ನಡುವಿನ ದೂರ 1 ಮಾರ್ಕ್ಸ್ಗೆ. ಮೂಲ ಬಿಂದು ಮತ್ತು 8, -6 ಬಿಂದುಗಳ ನಡುವಿನ ದೂರ. ಸೊ ನೋಡ್ಕೊಳ್ಳಿ, ಸೂತ್ರ ಗೊತ್ತಿರಬೇಕು. x² + y², √x² + y². ಸೊ ಅಲ್ಲೇನಿಲ್ಲ, ಬೆಲೆ ಹಾಕೋದು. 8² + -6², 64 + 36, √100. ಅದನ್ನು ಹೊಡೆದ್ಬಿಟ್ಟು ಬರಬೇಕು. ಎಷ್ಟು? 10 ಮಾನಗಳು. ಆಮೇಲೆ ಮಧ್ಯ ಬಿಂದುವಿನ ನಿರೀಕ್ಷಾಂಕ ನೋಡ್ಕೊಳ್ಳಿ 1 ಮಾರ್ಕ್ಸ್ಗೆ. ರೇಖಾಖಂಡದ ಮಧ್ಯ ಬಿಂದು ನಿರೀಕ್ಷಾಂಕ ಕೇಳ್ತಾರೆ. ಮಧ್ಯ ಬಿಂದು ಸೂತ್ರ ಯಾವುದು? p = x1 + x2 / 2, y1 + y2 / 2. 3, 2 ಬರ್ತದೆ. ಸೊ ಇಷ್ಟು ನೋಡ್ಕೊಂಡು ಆರಾಮಾಗಿ 10 ಮಾರ್ಕ್ಸನ್ನು ಗಳಿಸ್ಬೋದು. ಆಮೇಲೆ ಭಾಗಗಳ ಉದ್ದವನ್ನು ಕಂಡುಹಿಡಿಯೋದು 1 ಮಾರ್ಕ್ಸಿಗೆ ಕೇಳ್ತಾರೆ. ನೋಡ್ಕೊಳ್ಳಿ, ಇದೇ ರೀತಿ ಕ್ವಶನ್ಗಳಿವೆ. ನೀವು ವಿಡಿಯೋನ ಪಾಸ್ ಮಾಡಿ ಕ್ವಶನ್ ನೋಡ್ಕೊಳ್ಳಿ. ಆಮೇಲೆ ತ್ರಿಕೋನಮಿತಿಯ ಪ್ರಸ್ತಾವನೆ, ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲ 1 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ ಮಧ್ಯಾಂಕದ ವರ್ಗಾಂತರ ಕೇಳ್ತಾರೆ. ಅರ್ಥ ಆಯ್ತಾ? ವರ್ಗಾಂತರ ಇದನ್ನು ಕೂಡ ನೋಡ್ಕೊಳ್ಳಿ. ನಂತರ ವರ್ಗಾಂತರ ಕೆಳಮಿತಿ 1 ಮಾರ್ಕ್ಸ್ಗೆ. ನಂತರ ಮಧ್ಯಾಂಕ ಸರಾಸರಿ ಬಹುಲಕ, ಇದು ಕೂಡ 1 ಮಾರ್ಕ್ಸಿಗೆ ಬರ್ಬೋದು. ಹೇಳೋಕ್ಕಾಗಲ್ಲ, ಬಂದು ಬರ್ಬೋದು, ಬರದೇನೂ ಇರ್ಬೋದು. ಆಮೇಲೆ ಸಮನ್ವಯತೆ ಕಂಡುಹಿಡಿದ್ರೆ 1 ಮಾರ್ಕ್ಸ್ಗೆ. ನಂತರ ಮಹಸ ಲಸ ಕಂಡುಹಿಡಿಯೋದು 2 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? 72 ಮತ್ತು 120ರ ಮಹಸ 24 ಆದರೆ ಅವುಗಳ ಲಸ ಕಂಡುಹಿಡಿಯಿರಿ ಅಥವಾ ಬರೆಯಿರಿ. ನೋಡ್ಕೊಳ್ಳಿ, ಸೂತ್ರ ಯಾವುದು? a × b = h × l. ಸೂತ್ರ ಆಗ್ತದೆ, ನಿಮಗೆ ಲಸ ಸಿಕ್ಬಿಡ್ತದೆ. ಇಷ್ಟೇ. ಇನ್ನು ಕೂಡ ಕ್ವಶನ್ಸ್ ನೋಡ್ಕೊಳ್ಳಿ.
ಅಂದರೆ 23 ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ 2 ಮಾರ್ಕ್ಸಿಗೆ ಕೊಡ್ತಾರೆ. ವೇರ್ ಇಂಪಾಯಿಂಟು ಇದನ್ನು ನೋಡ್ಕೊಳ್ಳಿ. 3 + 2√5 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಇದ್ರ ಜೊತೆಗೆ ಇದು ನೋಡ್ಕೊಳ್ಳಿ, ಪ್ರಯತ್ನಿಸಿ ಪ್ರಶ್ನೆ. 5 - √3 3 + √2 ನೋಡ್ಕೊಳ್ಳಿ. ನಂತರ ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ 2 ಮಾರ್ಕ್ಸಿಗೆ. √3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. √2 √5 ನೋಡ್ಕೊಳ್ಳಿ. √3 2 5 ಮೋಸ್ಟ್ ಇಂಪಾರ್ಟೆಂಟು. ಈ 3 ಕ್ವಶನ್ ಬರಬೇಕು ನಿಮಗೆ. ಆಮೇಲೆ ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿ ಎಕ್ಸ್ ಮತ್ತು ವೈನ ಬೆಲೆ ಕಂಡುಹಿಡಿಯೋದು 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಿಮ್ಮ ಯಾವ ಬೇಕಾದ ವಿಧಾನ ಬಳಸ್ಬೋದು, ನೀವು ಹೊರಡಿಸುವ ವಿಧಾನ ಬಳಸ್ಬೋದು, ಆದೇಶಿಸುವ ಬಳಸ್ಬೋದು. ನೋಡ್ಕೊಳ್ಳಿ, ಒಂದು ತುಂಬಾ ಸುಲಭ ಯಾವುದು ಅಂತ ಬಿಡಿಸಿ. ಅಥವಾ ಕೆಲವೊಂದು ಏನು ಕೊಡ್ತಾರೆ ಅವರು, ಆದೇಶ ಬಿಡಿಸಿ ಅಂತ ಕೊಡ್ತಾರೆ, ವರ್ಜಿಸುವ ವಿಧಾನ ಬಿಡಿಸಿ ಅಂತ ಕೊಡ್ತಾರೆ. ಅವಾಗ ನೀವು ಅದೇ ವಿಧಾನ ಬಳಸಬೇಕು. ಇಲ್ಲಿ ನಿಮ್ಮ ಇಷ್ಟ ಯಾವುದಾವ ವಿಧಾನ ಬೇಕಾದ್ರೂ ಬಳಸ್ಬೋದು. ಇಲ್ಲಿ ಇವರು ಆದೇಶ ವಿಧಾನ ಬಳಸಿದ್ದಾರೆ. x = 2 y = 1. ಸೊ ನೀವು ಸಾಲ್ವ್ ಮಾಡಿ, ಪ್ರಯತ್ನಿಸಿ ಪ್ರಶ್ನೆ ಸಾಲ್ವ್ ಮಾಡಿ, ಅವೇ ಕ್ವಶನ್ ರಿಪೀಟ್ ಆಗ್ತವೆ. ಆಮೇಲೆ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸುವುದು 2 ಮಾರ್ಕ್ಸಿಗೆ ಕೇಳ್ತಾರೆ. ವರ್ಗ ಸಮೀಕರಣದ ಮೂಲ ಕಂಡುಹಿಡಿಯೋದು 2 ಮಾರ್ಕ್ಸು. ವರ್ಗ ಸಮೀಕರಣದ ಮೂಲ ಸ್ವಭಾವವನ್ನು ವಿವರಿಸೋದು 2 ಮಾರ್ಕ್ಸು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಇದು ಕೂಡ ರಿಪೀಟ್ ಆಗ್ಬೋದು. ರೇಖಾತ್ಮಕ ಜೋಡಿಗಳ ನಕ್ಷೆ ವಿಧಾನ ಬಿಡಿಸಿ 4 ಮಾರ್ಕ್ಸಿಗೆ ಕೇಳ್ತಾರೆ. ಗ್ರಾಫು ನಿಮಗೆಲ್ಲ ಗೊತ್ತೇನು, ಅಷ್ಟೊಂದು ಟಫ್ ಕೊಡೋದಿಲ್ಲ, ತುಂಬಾ ಈಸಿ. ರೇಖಾತ್ಮಕ ಸಮೀಕರಣ ಕೊಡ್ತಾರೆ, ಜೋಡಿ ಕೊಡ್ತಾರೆ, ಬಿಡಿಸ್ಬೋದು ಅನ್ಕೋತೀನಿ. ನೋಡ್ಕೊಳ್ಳಿ ಗ್ರಾಫು. ಆಮೇಲೆ 35 ಸಮಾಂತರ ಶ್ರೇಣಿ n ನೇ ಪದ ಕಂಡುಹಿಡಿಯೋದು 2 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬಾ ಈಸಿ. 2 7 12 ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ. ಸೂತ್ರ ಹಾಕೋದು. ಯಾವ ಸೂತ್ರ? n ಸೂತ್ರ. n = a + n - 1 × d. ಸೂತ್ರದಲ್ಲಿ ಬೆಲೆ ಹಾಕಿದರೆ ನಿಮಗೆ 47 ಬರ್ತದೆ. ಆಮೇಲೆ ಪ್ರಯತ್ನ ಪ್ರಶ್ನೆ ನೋಡ್ಕೊಳ್ಳಿ, ಅವು ಹೆಲ್ಪ್ ಆಗ್ತದೆ. 31 ಸಮಾಂತರ ಶ್ರೇಣಿ SN ಪದಗಳ ಮೊತ್ತ SN ಸೂತ್ರಕ್ಕೆ ಬರ್ತದೆ. SN ಸೂತ್ರ ಹಾಕಿ, ಎಷ್ಟು ನಂಬರ್ ಹಾಕಿ, ಅಲ್ಲಿ ಕೊಟ್ಟಿರೋ ಬೆಲೆನ ಹಾಕಿ ಬರ್ತದೆ ಉತ್ತರ. S20 = 880 ಅಂದರೆ SN ಅಂತ. ಆಮೇಲೆ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಕಂಡುಹಿಡಿಯೋದು 2 ಮಾರ್ಕ್ಸಿಗೆ ಇಂಪಾರ್ಟೆಂಟು. ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನ ಬಿಡಿಸೋದು 4 ಮಾರ್ಕ್ಸಿಗೆ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆಮೇಲೆ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದು 2 ಮಾರ್ಕ್ಸಿಗೆ. ಮೋಸ್ಟ್ ಇಂಪಾರ್ಟೆಂಟು, ಕೇಳ್ತಾರೆ. ಸೂತ್ರ ಯಾವುದು? ದೂರ ಸೂತ್ರ. 2,3 ಮತ್ತು 4,1 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ದೂರ ಸೂತ್ರ ಯಾವುದು? x2 - x1² + y2 - y1². ಆಮೇಲೆ ಭಾಗ ಪ್ರಮಾಣ ಕಂಡುಹಿಡಿಯೋದು 2 ಮಾರ್ಕ್ಸಿಗೆ, ಇದು ಕೂಡ ಕೇಳ್ಬೋದು. ಅದಾದಮೇಲೆ ಚಿತ್ರದಲ್ಲಿ tan p ಮತ್ತು cos r ಬೆಲೆಯನ್ನು ಕಂಡುಹಿಡಿಯಿರಿ. ಆಮೇಲೆ ವೃತ್ತದ ಮೇಲೆ ಸಮಸ್ಯೆಗಳು ನೋಡ್ಕೊಂಡಿರಿ, 2 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ ಸರಾಸರಿ ಮಧ್ಯಾಂಕ ಮೂಲಕ 3 ಕೊಡ್ತಾರೆ. ನೀವು ಯಾವುದಾದ್ರು 2 ನೋಡ್ಕೊಳ್ಳಿ ಸಾಕು. ಸರಾಸರಿ ಕಂಡುಹಿಡಿಯೋದು 3 ಮಾರ್ಕ್ಸಿಗೆ. ನೋಡ್ಕೊಳ್ಳಿ, ಈ ಕೆಳಗೆ ನೀಡಿರುವ ಆವರ್ತದ ವಿತರಣಾ ಕೋಷ್ಟಕದಿಂದ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ನೇರ ವಿಧಾನದಿಂದ. ಆಮೇಲೆ ಬಹುಲಕ ಕಂಡುಹಿಡಿಯೋದು 3 ಮಾರ್ಕ್ಸಿಗೆ. ಮಧ್ಯಾಂಕ ಕಂಡುಹಿಡಿಯೋದು 3 ಮಾರ್ಕ್ಸಿಗೆ. ಈ 3 ನೋಡ್ಕೊಳ್ಳಿ. 3 ಟಫ್ ಆದರೆ ನಿಮಗೆ 2 ನೋಡ್ಕೊಳ್ಳಿ ಸಾಕು. ಅಲ್ಲಿ ಎಕ್ಸಾಮ್ 2 ಕೊಡ್ತಾರೆ, 1 ಬರಬೇಕು. ಒಟ್ಟಿನಲ್ಲಿ 2 ನೋಡ್ಕೊಳ್ಳಿ, ಪರ್ಫೆಕ್ಟಾಗಿ 2 ನೋಡ್ಕೊಳ್ಳಿ. ಆಮೇಲೆ ಸಾಮಾನ್ಯತೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟು. ಇವೇ ಕ್ವಶನ್ ಸೇಮ್ ಬರ್ಬೋದು ನೋಡ್ಕೊಂಡಿರಿ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಜಿಲ್ಲೆಗಳಿವೆ. ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು 2 ಅಂಕಿ ಒಂದು ಸಂಖ್ಯೆ, ಒಂದು ಪೂರ್ಣ ವರ್ಗ ಸಂಖ್ಯೆ, 5ರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಾಮಾನ್ಯತೆಯನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ. ಆಮೇಲೆ ಪ್ರಯತ್ನಿಸಿ ಪ್ರಶ್ನೆ ನೋಡ್ಕೊಳ್ಳಿ, ಇವು ಮೋಸ್ಟ್ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ. ಉತ್ತರ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿ. ನಾವು ಉತ್ತರ ಇವೆ, ಸಾಲ್ವ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. 3 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ ಬಹುಪದೋಕ್ತಿ ನಕ್ಷೆ, ಇದನ್ನು ರೇರ್ ಕೇಳೋದು, ಆದರೂ ನೋಡ್ಕೊಂಡಿರಿ, ಇಂಪಾರ್ಟೆಂಟು. ವರ್ಗ ಸಮೀಕರಣದ ವಾಕ್ಯರೂಪದ ಪ್ರಶ್ನೆ 3 ಮಾರ್ಕ್ಸಿಗೆ ಕೇಳ್ಬೋದು. ವರ್ಗ ಸಮೀಕರಣದ ವಾಕ್ಯರೂಪದ ಪ್ರಶ್ನೆ. ಆಮೇಲೆ ಸಮಾಂತರ ಶ್ರೇಣಿ ವಾಕ್ಯರೂಪದ ಪ್ರಶ್ನೆ ಕೇಳ್ಬೋದು ಈ ವರ್ಷ, ನೋಡ್ಕೊಂಡಿರಿ.
ತ್ರಿಭುಜದ ಮೇಲೆ ಸಮಸ್ಯೆಗಳು ಸ್ವಲ್ಪ ಟಫ್ ಆಗ್ಬೋದು ಇವು, ಆದರೂ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಬಿಡೋಕ್ಕೆ ಟ್ರೈ ಮಾಡಿ ನೀವು, ಅದು ತಪ್ಪಲ್ಲಿ ಸರಿಯಾಗಿ ಟ್ರೈ ಮಾಡಿ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ವೃತ್ತಗಳ ಸಮಸ್ಯೆಗಳು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇವು ಸೇಮ್ ಬಂದು ಬರ್ಬೋದು, ಸೇಮ್ ಇವೇ ಬಂದು ಬರ್ಬೋದು. ಚೆನ್ನಾಗಿ ಓದ್ಕೊಂಡಿರಿ. ತ್ರಿಕೋನಮಿತಿ ಪ್ರಸ್ತಾವನೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಅನ್ವಯ ಕೂಡ ನೋಡ್ಕೊಳ್ಳಿ. ಇವು ಸ್ವಲ್ಪ ಮಿಸ್ಟೇಕ್ ಆದರೂ ಆಗ್ಬೋದು, ಟಫ್ ಆಗ್ಬೋದು, ಆದರೆ ಬಿಡಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬರುತ್ತೆ ಅಷ್ಟು ಸಾಲ್ವ್ ಮಾಡಿ, ಎಷ್ಟು ಬರ್ತದೆ ಅಷ್ಟು ಸಾಲ್ವ್ ಮಾಡಿ. ಡೋಂಟ್ ವರಿ, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಅದು ತಪ್ಪಾದ್ರೂ ಮಾರ್ಕ್ಸ್ ಕೊಡ್ತಾರೆ. ಯಾವ ರೀತಿ ಅಂದರೆ ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಕೊಡ್ತಾರೆ. ಅದನ್ನ ಅರ್ಥ ಆಯ್ತಾ? ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇದು ಶಂಕಿನ ಓರೆ ಎತ್ತರ ಕಂಡು ಹಿಡಿಯೋದು, ಆಟಿಕೆ ಮೇಲ್ಮೇಸ್ತನ ಕಂಡು ಹಿಡಿಯೋದು. ನೋಡ್ಕೊಳ್ಳಿ. ಇಷ್ಟೊಂದು ಪ್ಯಾಕೇಜು PDF ಬೇಕು ಅನ್ನೋರು ಗ್ರೂಪ್ ಹಾಕಿರ್ತಾನೆ. ಯಾವ ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಏನೇ ಡೌಟಲ್ಲಿ ಕಮೆಂಟ್ ಹಾಕಿ. ಈಗ ನಿಮ್ಮ ಚಾನಲಲ್ಲಿ ಗಣಿತ ವಿಷಯದ ಮಾಡಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದು ನೋಡ್ಕೊಳ್ಳಿ. ತಪ್ಪದೆ ನೋಡ್ಕೊಳ್ಳಿ. ಅದೇ ಪ್ಯಾಟರ್ನಲ್ಲಿ ನಿಮ್ಮ ಕ್ವಶನ್ ಪೇಪರ್ ಬರ್ತದೆ, ಮತ್ತೆ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.